ತೋರಿಸ್ತಾ ಇದ್ದೀನಿ. ಮೆಂತ್ಯ ಎಷ್ಟು? 1 ಸ್ಪೂನು ಮೆಂತ್ಯ ಕಾಳು 1 ಸ್ಪೂನು, ಸಾಸಿವೆ 1 ಸ್ಪೂನು, ಬ್ಯಾಡಗಿ ಮೆಣಸಿನ್ಕಾಯಿ 50 ಗ್ರಾಮು, ಹಾಗೆ ಶುಂಠಿ 200 ಗ್ರಾಮ್ಸು ಹೆಚ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಒಂದು 100 ಗ್ರಾಮ್ಸು, ಅಂದರೆ ಇಲ್ಲಿ ನೋಡಿ ತೊಗೊಂಡಿದ್ದೀವಿ. ಇದೆಲ್ಲ ಇಂಗ್ರೀಡಿಯೆಂಟ್ಸ್. ಇದು ಹೆಚ್ಕೊಂಡಿದ್ದೀವಿ ಶುಂಠಿನ. ಅಷ್ಟಿದೆ ಹೇಳ್ಬೇಕಾ? ಇದು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಕೆಂಪು ಹುರ್ಕೊಬೇಕು. ಕಂದು ಬಣ್ಣ ಬರೋವರೆಗೂ ಮೆಣಸಿನ್ಕಾಯಿ ಹಾಕೋತೀನಿ. ಹಾಕೊಂಡ್ಮೇಲೆ ಇದು ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೋಬೇಕು. ಜೋರಾಗಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಅಂತ ಸ್ಮಾಲ್ ಫ್ಲೇಮಲ್ಲಿ ಇಟ್ಕೊಂಡು, ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಿದು. ಸ್ವಲ್ಪ ತೆಗೆದು ಇಟ್ಕೊಂಡ್ರು ಸಪ್ರೇಟಾಗಿ. ಕಟ್ಟೆಯಲ್ಲಿ ಇಟ್ಕೊಂಡು 50 ಗ್ರಾಮ್ ಮೆಣಸಿನ್ಕಾಯಿ, ಅದನ್ನು ಫ್ರೈ ಮಾಡ್ಕೋಬೇಕಂತ. ಅದು ಫ್ರೈ ಮಾಡ್ಕೊಬೇಕು. ಈಗ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿದ್ದಾರೆ, 1 ಸ್ಪೂನ್ ಆಯಿಲ್ ಆ್ಯಡ್ ಮಾಡಿದ್ದಾರೆ. ನಮ್ಮ ಆಂಟಿ ಊರಿಂದ ಬಂದಿದ್ದಾರೆ, ಎಲ್ಲ ತುಂಬ ಸೂಪರಾಗಿ ಅಡುಗೆ ಮಾಡ್ತಾರೆ. ಇವರೇ ನಮ್ಮ ಆಂಟಿ, ಬ್ಯಾಂಗ್ಳೂರಿಂದ ಬಂದಿರೋದು. ಮೆಣಸಿನ್ಕಾಯಿನೂ ಚೆನ್ನಾಗೆ ಫ್ರೈ ಆಗಬೇಕು. ನಿಧಾನವಾಗಿ ಇಟ್ಕೊಂಡು ಉರಿಬೇಕು. ಜಾಸ್ತಿ ಜೋರಾಗಿ ಇಟ್ಕೊಂಡ್ರೆ ಸೀದೋಗುತ್ತೆ. ರೆಡ್ ಆಗೋ ತನಕ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಇದನ್ನು ಸಪ್ರೇಟ್ ಮಾಡಿ ಪ್ಲೇಟಲ್ಲಿ ಇಟ್ಕೊಂಡಿದ್ದಾರೆ. ಧನಿಯಾ ಒಂದು 25 ಗ್ರಾಮು. ಧನಿಯಾ ಒಂದು 25 ಗ್ರಾಮು. 25 ಗ್ರಾಮ್. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದು ಕೂಡ ಸಪ್ರೇಟ್ ಒಂದು ಐಟಮು ಬೇರೆ ಬೇರೆ ಹುರ್ಕೋಬೇಕು. ಶುಂಠಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಬೇಕು. 200 ಗ್ರಾಮ್ ಶುಂಠಿ ತೊಗೊಂಡಿದ್ದಾರೆ, ಜಿಂಜರು. ಅದು ಕೂಡ ಈಗ ಹುರ್ಕೋಬೇಕು. ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ತಿದ್ದಾರೆ. 1 ಸ್ಪೂನ್ ಆಯಿಲ್ ಆ್ಯಡ್ ಮಾಡಿದ್ದಾರೆ, 2 ಸ್ಪೂನು. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಷ್ಟು ಎಣ್ಣೆ ಹಾಕ್ತಿದ್ದೀರಾ ಆಂಟಿ? 50 ಗ್ರಾಮ್. 50 ಗ್ರಾಮ್ ಎಣ್ಣೆ ಹಾಕಿದ್ದಾರೆ. ಎಣ್ಣೆ ಹಾಕಬೇಕು, ಸಾಸಿವೆ ಹಾಕಬೇಕು. ಓಕೆ, ಸಾಸಿವೆ ಹಾಕಿದ್ದಾರೆ. ಸಾಸಿವೆ ಸಿಡಿತಾ ಇದೆ. ಜೀರಿಗೆ ಒಂದು ಸ್ವಲ್ಪ ಹಾಕಿದ್ರು. ಹುಣಸೆಹಣ್ಣು ಕಲಸಿ ಅಷ್ಟು ಹುಣಸೆ ಹಣ್ಣಿನ ರಸ ಹಾಕ್ತಾ ಇರೋದು ನೋಡಿ. ಟ್ಯಾಮರಂಡ್ ಅದ್ರದ್ದು ರಸ 50 ಗ್ರಾಮ್. ಓಕೆ, ಇದು ಹುಣಸೆಹಣ್ಣು ರಸ ಹಾಕಿರೋದು. ಇದು ಕುದಿ ಬರಬೇಕು, 5 ನಿಮಿಷ ಕುದಿಸ್ಬೇಕು. ಚೆನ್ನಾಗಿದು 5-10 ನಿಮಿಷ ಕುದಿಸ್ಬೇಕು. 5-10 ನಿಮಿಷ ಅಂತ ಕುದಿಸ್ರಿ. ನೆಕ್ಸ್ಟ್ ಇದೇನು ಎಲ್ಲ ಫ್ರೈ ಮಾಡ್ಕೊಂಡಿದ್ದೀವಿ, ಪೌಡ್ರ್ ಮಾಡ್ಕೋಬೇಕು. ಈಗ ಪೌಡ್ರ್ ಮಾಡ್ತೀನಿ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು. ಇದಕ್ಕೆ 50 ಗ್ರಾಮ್ ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀವಿ. ಹೇಳ್ರಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ. ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀವಿ. ಪೌಡ್ರ್ ಮಾಡ್ಕೊಂಡಿರೋದೆಲ್ಲ ಹಾಕ್ಬೇಕು. ಇವಾಗ ಒಣಮೆಣ್ಸಿನ್ಕಾಯಿ ಪೌಡ್ರ್ ಮಾಡಿದ್ದು ಆ್ಯಡ್ ಮಾಡ್ತಾ ಇದ್ದಾರೆ. ಬೆಲ್ಲ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದಾರೆ ನೋಡಿ. 50 ಗ್ರಾಮ್ಸ್ ತೊಗೊಂಡಿದ್ದೀವಿ. ಶುಂಠಿ ಕೂಡ ಪೇಸ್ಟ್ ಮಾಡ್ಕೊಂಡು, ಶುಂಠಿನೂ ಕೂಡ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಪೇಸ್ಟ್ ಮಾಡ್ಕೊಳ್ಳೋದು. ನೀರು ಆ್ಯಡ್ ಮಾಡೋಂಗಿಲ್ಲ, ಹಾಗೆ ಈಗ ಪೇಸ್ಟ್ ಮಾಡ್ಕೊಳ್ಳಿ. ಶುಂಠಿ ಕೂಡ ಈಗ ಆ್ಯಡ್ ಮಾಡಿದ್ವಿ, ಶುಂಠಿ ಪೇಸ್ಟ್ ಮಾಡ್ಕೊಂಡಿದ್ದು. ಓಕೆ ಗೈಸ್, ಒಂದು ಸ್ವಲ್ಪ ಎಣ್ಣೆ, ಬೆಲ್ಲ ಮತ್ತು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ವಿ. ಬೇಕು ಅಂದರೆ ನೀವು ಟೇಸ್ಟ್ ಮಾಡ್ಕೊಳ್ಳಿ, ಯಾವ್ದು ಹೆಚ್ಚು ಕಮ್ಮಿ ಇದೆ ಅಂತ ಗೊತ್ತಾಗುತ್ತೋ ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ಎಣ್ಣೆ ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ. ಮಾಡಿ ಕಾದಿರೋ ಎಣ್ಣೆ ಹಾಕಿರೋದು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಇದು ಶುಂಠಿ ಕೂಡ ತುಂಬ ನೈಸಾಗಿ ಪೇಸ್ಟ್ ಆಗಬೇಕು. ಓಕೆ ಗೈಸ್, ಶುಂಠಿ ಚಟ್ನಿ ರೆಡಿ ಆಗಿದೆ. ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಓಕೆ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ರೆಸಿಪಿ ಕೂಡ ನೀವು ಮಾಡಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಬಟ್ ರೆಸಿಪಿ ಮಾತ್ರ ಮಾಡಿ ನೋಡಿರಿ. ರೊಟ್ಟಿ, ಚಪಾತಿ, ಜೋಳದ ರೊಟ್ಟಿಗೆಲ್ಲ ತುಂಬ ಸೂಪರ್. ಮತ್ತು ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ಅಂತೂ ಅಷ್ಟು ಟೇಸ್ಟಾಗಿರುತ್ತೆ. ದಯವಿಟ್ಟು ಪುಳಿಯೋಗರೆಕ್ಕಿಂತನೂ ಸೂಪರ್ ಟೇಸ್ಟ್ ಕೊಡುತ್ತೆ. ದಯವಿಟ್ಟು ಒಮ್ಮೆ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಟೇಕ್ ಕೇರ್. ಬಾಯ್ ಬಾಯ್ ಗೈಸ್.